ಹೌದು ನೋಡಿ ಬನ್ನಿ, ಈಗ ಹಾಲು ಕರ್ಕೊಂಬಂದ್ರಲ್ಲ ನೋಡಿ, ಕರ್ಕೊಂಬಂದಿರೋದು ಈ ರೀತಿ BMC ಮಿಷಿನ್ ಬರ್ತದೆ ನೋಡಿ. ಇಲ್ಲಿ ಏನು ಪ್ರೊಸೆಸ್ ಸರ್, ಏನಾಗ್ತದೆ? ಚಿಲ್ಲಿಂಗ್ ಸರ್, ಸುಮ್ಮನೆ ತಿರ್ಗ್ತಾ ಇರುತ್ತೆ. 4 ಹೀಟ್ ಆಗುತ್ತೆ ಇಲ್ಲಿ? ಹೀಟ್ ಆಗಲ್ಲ, ಕೋಲ್ಡ್ ಆಗುತ್ತೆ. ಈ ರೀತಿ ತುಪ್ಪ ಮಾಡಿ ಪ್ರತಿದಿನ 30 kg ಕೊಡಲೇಬೇಕು. 2500 ರೂಪಾಯಿ 1 kg. ಅಷ್ಟು ಇವ್ರದೇನಂತೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಲ್ಲೇ ನಮ್ಮ ಏನೋ ಅವಾರ್ಡ್ ತಗೊಂಡು ಸಬ್ಸಿಡಿ ಎಲ್ಲ ಸಿಕ್ಕಿರೋದು ಇದೊಂದೇ ಗೋಶಾಲೆ. ಇದ್ದ ಇನೋವಾ ಕಾರಲ್ಲಿ ಡೆಲ್ಲಿ ಬರ್ತಾರೆ ನೋಡಿ, ಈಗ ಸಂಜೆ 6:30 ಬಂದು ತುಪ್ಪ ಅವ್ರದ್ದು ಏನಿದ್ರೆ 25 ಬಾಕ್ಸ್ ರೆಡಿಯಾಗಿ ಜೋಡಿಸ್ಬಿಡ್ಬೇಕು ಅವ್ರಿಗೆ. ಅವೇನು ಇದನ್ನ ಪಾಪ ಒಂದಿನಾನು ಮೇಯಿಸಿಲ್ಲ, ಎಲ್ಲ ಹುಡ್ಕೊಂಬರ್ತಾರೆ. ಇನ್ನ ಇವನ್ನೆಲ್ಲ ನಾವು ಮೇಯಿಸಿ ಇನ್ನ ನಾವು ಇದನ್ನ ನೋಡಿದ್ರೆ ಇನ್ ಯಾವ ರೀತಿ ಇದನ್ನ ನಮ್ಮ ಸ್ಪಂದನೆ ಕೊಡ್ಬೋದು ಯೋಚನೆ ಮಾಡಿ. ಸರ್ ಅದೇ ನಾನು ನಿಮ್ಗೆ ಹೇಳ್ದಲ್ಲ, ಈಗ ಆ ಕಡೆ ಎರಡು ನೋಡಿದ್ವಲ್ಲ ನಾವು, 2 ಲಾಟು. ಹೌದು ನೋಡಿ, ಇದ್ರ ಕರುಗಳು ಇದ್ರ ಪಡ್ಡೆಗಳೇ ಅವು. ನೀವು ನೋಡ್ಬೋದು ಯಾವ ರೀತಿ ಇದೆ ಹಸುಗಳು, ಒಂದು ಅಂತ ನೋಡಿ. ಚೆನ್ನಾಗಿದ್ದಾವೆ, ತುಂಬ ಸಾಧು ಹಸುಗಳು, ಪ್ಯೂರ್ ಬ್ರೀಡ್ ಇದ್ದಾವೆ. ನೋಡಿ ಕಿವಿಗಳು ನೋಡಿ, ಒಂದಕ್ಕೊಂದು ಹೆಂಗೆ ತಗಲ್ತಾ ಇದ್ದಾವೆ ನೋಡಿ, ಕತ್ತಿನ ಕೆಳಗಡೆ ನೋಡಿ. ಹೌದು ಸರ್, ನೀವು ಮುಟ್ಟಂಗೆ ಇಲ್ಲ ಇಲ್ಲಿ ನೋಡಿ. ಈ ರೀತಿ ಇದ್ರೆ ಪ್ಯೂರ್ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಯಾಕಂದ್ರೆ ನನಗೆ ಅವ್ರು ಹೇಳ್ಕೊಟ್ಟಿರೋದು ಈ ಲಕ್ಷಣ ಇದ್ರೆ ಗೀರು ಅಂತ. ಮತ್ತೆ ಮೂತಿ ಈ ಕೊಂಬು ನೋಡಿ, ತಲೆಯಿಂದ ಹಿಂಗೆ ಕೆಳಗಡೆ ಬರಬೇಕು ನೋಡಿ, ಹಿಂಗೆ ಬಂದು ಹಿಂಗಾರು ಬರಲಿ ಯಾವ ಕಡೆನಾರು ಹೋಗ್ಲಿ ನೋಡಿ. ಇದು ನೋಡಿ ಕೊಂಬು ನೋಡಿ, ನೋಡಿ ತಲೆಯಿಂದ ನೋಡಿ ಹಿಂಗೆ ಡೌನ್ ಬಂದು ಹೆಂಗಾರು ಹೋಗ್ಬೋದು. ಕಿವಿ ನೋಡಿ ಒಂದಕ್ಕೊಂದು ನೋಡಿ, ಆಟೋಮೆಟಿಕ್ ಟಚ್ ಆಗ್ತಾ ಇದೆ. ಪ್ರತಿಯೊಂದು ಹಸುಗಳು ಇದ್ದಾರೆ, ಯಾವ್ದು ಕಿವಿ ಟಚ್ ಆಗಿರೋ ಒಂದೇ ಒಂದು ಹಸು ಇಟ್ಟಿಲ್ಲ. ಆ ರೀತಿ ಇದ್ರೇನೆ ಶುದ್ಧಾಗಿರೋ ಅಂತ ಅವ್ರು ಹೇಳ್ತಾ ಇರೋದು. ಅದರಿಂದ ಇದ್ರದ್ದು ಫಸ್ಟ್ ಜನರೇಷನ್ ತಗೊಂತಾ ಇದೀನಿ ನಾನು, ಹಸುಗಳು ತಗೊಂತಾ ಇದ್ದೀನಿ, ಪ್ಲಸ್ ಪ್ರೆಗ್ನೆಂಟ್ ಆಗಿರೋದು ತಗೊಂತಾ ಇದ್ದೀನಿ, ಹಾಲು ಕರಿಯೋದು ಸ್ವಲ್ಪ ತಗೊಂತಾ ಇದ್ದೀನಿ. ಯಾಕಂದ್ರೆ ನಮ್ರಲ್ಲಿ ಹಾಲು ಬೇಸಿಗೆ ಬಂತು, ಸುಮಾರು ಡಿಮ್ಯಾಂಡ್ ಆಗೋಗಿದೆ. ಈಗ ಬಂದು ಪ್ರತಿಯೊಬ್ಬರಿಗೂ ಗೊತ್ತಾಗಿರೋದ್ರಿಂದ ನಮ್ಮ ಫಾರಮ್ಗೆ ಬಂದು ಹಾಲುಗಳು ಕರ್ಸ್ಕೊಂಡು ಹೋಗ್ತಾ ಇದಾರೆ ಪಾಪ. ನಾವು ಅವ್ರಿಗೆ ಇನ್ನ ಜನಗಳಿಗೆ ಇನ್ನ ಒಂದಷ್ಟು ಜನಕ್ಕೆ ಯಥೇಚ್ಛವಾಗಿ ಹಾಲು ಸಿಗ್ಲಿ ಅಂತೇಳಿ ಆ ಒಂದು ದೃಷ್ಟಿಯಿಂದ ಇವ್ರ ಹತ್ರ ಹಾಲು ಕರಿಯೋದನ್ನು ಒಂದಷ್ಟು ತಗೊಂತಾ ಇದ್ದೀನಿ. ನೋಡ್ಬೋದು ಹಸುಗಳು ಯಾವ ರೀತಿ ಇದೆ ಅಂತ ನೋಡಿ. ಒಂದು ಆಯಲ್ಲ ಓದ್ಯಲ್ಲ, ನಾವೇನು ಇಲ್ಲಿ ಮೇಯಿಸಿಲ್ಲ ಏನಿಲ್ಲ, ಇದೆ ನಮ್ಮ ಫಾರಮ್ ಅಲ್ಲ. ಹೌದು ಸರ್, ಆ ರೀತಿ ಪ್ಯೂರಿಟಿ ಇದ್ರೆ ಅವು ಏನು ಮಾತಾಡಲ್ಲ. ನೋಡ್ಬೋದು ನೀವು. ಇದು ನೋಡಿ ಹೆಂಗಿದೆ ನೋಡಿ, ಯಾವ ಕಿವಿಗಳು ನೋಡಿ ಯಾವ್ದು ಟಚ್ ಆಗ್ತಾ ಇಲ್ಲ ನೋಡಿ, ಕತ್ತಿನ ಕೆಳಗಡೆ ಪಕ್ಕ ಟಚ್ ಆಗುತ್ತೆ. ಮೂತಿ ಸ್ವಲ್ಪ ಚಿಕ್ಕದ ಬರುತ್ತಲ್ಲ ಸರ್ ಇದು? ಸರ್ ಪ್ಯೂರ್ ಇದ್ರೆ ಹಿಂಗೆ ಬರ್ತವೆ ಸರ್. ಲಕ್ಷಣಗಳು ನೋಡಿ ಎಷ್ಟು ಚೆನ್ನಾಗಿದೆ, ತಲೆಗಳಾಗ್ಲಿ ಇನ್ನೊಂದಾಗ್ಲಿ ಎಷ್ಟು ಸಾಧು ಇದಾವೆ ಅಂತ ನೋಡಿ. ಹೌದು, ಆದ್ರಿಂದ ಇಂಥ ಶುದ್ಧ ತಳಿಗಳು ನಾವು ಸಾಕೊಂಡ್ರೆ ನಮ್ಮ ಮನೇಲಿರೋ ಮಕ್ಳಿಗಾಗ್ಲಿ ವಯಸ್ಸಾಗಿರೋರ್ಗಾಗ್ಲಿ ಇಲ್ಲ ನಾವೇ ಸಾಕಿದ್ರು ಆಯಲ್ಲ ಒದ್ಯಲ್ಲ. ನಾವೇನು ಇದನ್ನ ಪಾಪ ಒಂದಿನಾನು ಮೇಯಿಸಿಲ್ಲ, ಎಲ್ಲ ಹುಡ್ಕೊಂಬರ್ತಾರೆ. ಇನ್ನ ಇವನ್ನೆಲ್ಲ ನಾವು ಮೇಯಿಸಿ ಇನ್ನ ನಾವು ಇದನ್ನ ನೋಡಿದ್ರೆ ಇನ್ ಯಾವ ರೀತಿ ಇದನ್ನ ನಮ್ಮ ಸ್ಪಂದನೆ ಕೊಡ್ಬೋದು ಯೋಚನೆ ಮಾಡಿ. ನಿಮ್ ಗೋಶಾಲೆಯಲ್ಲಿ ನಾನು ನೋಡಿದೀನಿ. ಹೌದು, ಸೊ ನಿಮ್ ಗೋಶಾಲೆಯಲ್ಲಿ ಅದೇ ತರ ಇದಾವೆ? ಹೌದು ಸರ್, ನಾನಾದ್ರೂ ನಮ್ಮ ಫಾರಮ್ ಅಲ್ಲಿ ಅವಕ್ಕ ಮೇವು ನೀರು ಅಥವಾ ಬೆಲ್ಲನೋ ಹುಲ್ಲು ಏನಾರು ಕೊಡ್ತೀನಿ. ಇಲ್ಲಿನ ಒಂದಿನಾನು ಕೊಟ್ಟಿಲ್ಲ ನಾವು. ಹೌದೌದು, ಆದ್ರಿಂದ ಇವು ಅಷ್ಟೊಂದು ಸಾಧು ಪ್ರಾಣಿಗಳು, ತುಂಬಾ ಸಾಧು ನೋಡಿ. ನೋಡಿದ್ರೆ ಭಯ ಬೀಳ್ಬೇಕು ಅಷ್ಟೇ ಕೊಂಬುಗಳು ನೋಡಿ. ಹ್ಞೂ ಸರ್, ಎಲ್ಲಿ ಯಾಕೆ ಕೊಂಬುಗಳು ದೇವ್ರು ಇದಕ್ಕೆ ಸೃಷ್ಟಿ ಕೊಟ್ಟಿದ್ರ ಅಂದ್ರೆ ಗಿರ್ ಅರಣ್ಯ ಪ್ರದೇಶದಲ್ಲಿ ಸಿಂಹಗಳು ವಿರುದ್ಧ ಹೋರಾಡಕ್ಕೆ ಪ್ರೊಟೆಕ್ಷನ್. ಗಾಡಿಗೆ ಸೇಫ್ಟಿ ಗಾರ್ಡ್ ಇದ್ರೆ ಬಿದ್ರೆ ಹೆಂಗೆ ಏನೂ ಆಗಲ್ಲ. ಅದು ತಲೆಗೆ, ಇದು ಕತ್ತಿಗೆ ಪ್ರೊಟೆಕ್ಷನ್, ಕತ್ತಿಗೆ ಹಿಡಿಯಕ್ಕಾಗಲ್ಲ. ಕತ್ತಿಗೆ ಸೇಫ್ಟಿ ಬಂದ ತಕ್ಷಣ ಸಿಂಹಗಳು ಕತ್ತಿಗೆ ತಾನೇ ಬಾಯ್ ಆಗ್ತಾವ ಪಾಪ. ಇದು ಕೊಂಬಿದ್ರೆ ಹಿಡಿಯಕ್ ಆಗಲ್ಲ. ಹೌದು, ಅದರಿಂದ ಒಂದಷ್ಟು ಉಳ್ಕೊಂತಾವ ಇವು. 100 ಅಟ್ಯಾಕ್ ಮಾಡಿದಾಗ ಯಾವ್ದೋ 1-2 ತಿನ್ಕೊಂಡ್ರು ಒಂದ್ 99 ಹಸುಗಳು ಉಳ್ಕೊಂತವೆ. ಆದ್ರಿಂದ ಇದಕ್ಕೆ ದೇವ್ರ ಸೃಷ್ಟಿ. ಸುಮಾರು ಒಂದು 5000 ವರ್ಷಕ್ಕನ ಪುರಾತನ ಜೀನ್ಸ್ ಇರುವಂತ ತಳಿಗಳು. ಎಷ್ಟೊಂದು ಶುದ್ಧತೆ ಇದೆ ಅಂದ್ರೆ ಅವೇ ಉಡ್ಕೊಂಡ್ ಬರ್ತಾ ಇದಾವೆ. ನಾನು ಮಾತಾಡ್ತಪ್ಪ ನಾನು ನೋಡ್ರಿ ಅಂತ ಇದ್ದಾವೆ ಬಂದ ಪಕ್ಕ. ಆದ್ರಿಂದ ನಾನು ಇದ್ರಲ್ಲಿ ಸೆಲೆಕ್ಷನ್ ಮಾಡಿದ್ವಿ ನೋಡಿ. ಇದರಲ್ಲಿ ಹಸುಗಳು ಲಾಟಲ್ಲಿ ಇದ್ರಲ್ಲಿ ಒಂದು 30 ಪ್ರೆಗ್ನೆಂಟ್ ಇರೋವು. ಬಿಸಿಲಿಗೆ ಬಂದ್ರೆ ಹೆಂಗ್ ಶೈನಿಂಗ್ ಹೊಡಿತಾ ಇದಾವೆ ಅಂತ. ಹೌದೌದು, ಕತ್ಲಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಇಲ್ಲಿ ಮೇಲೆ ಶಿಟ್ ಇರೋದ್ರಿಂದ. ಹೌದು ಸರ್, ಬಿಸಿಲಿಗೆ ನಿಂತ್ಕೊಂಡ್ರೆ ಚಿನ್ನದ ಅಂಶ ಅದಕ್ಕೆ ಅದ್ರಲ್ಲಿ ಹಾಲಲ್ಲಿ ಬರೋದು ನೋಡಿ ಎಷ್ಟು ಶೈನಿಂಗ್ ಇದೆ ಹಸುಗಳಲ್ಲಿ. ಪ್ಯೂರ್ ಒಂಥರ ಚಿನ್ನ ಕಾಣ್ತಾ ಇದೆ. ಹೌದೌದು ಸರ್, ಪ್ಯೂರ್ ಗೀರ್ ಹಸುಗಳು ನೋಡಿ ಹಂಗಿರ್ತಾವೆ. ಅದರಿಂದ ನಾವೆಲ್ಲ ಎತ್ಕೊಂಡೋಗಿ ಗಿರ್ ಹಸುಗಳು ಸಾಕಿ ನಮ್ಮ ಕಡೆ ಡೆವಲಪ್ಮೆಂಟ್ ಮಾಡ್ಕೊಂಡು ನಾವು ಹೈನುಗಾರಿಕೆ ಮಾಡ್ಬೋದು. ಮತ್ತೆ ನಮ್ಗೆ ಹಾಲುಗಳಿಗೇನು ಸಮಸ್ಯೆ ಆಗಲ್ಲ. ಇವೊಂದು ದೇಸಿ ತಳಿ ಆಗಿರೋದ್ರಿಂದ ಟೈಮ್ಗೆ 8 ರಿಂದ 10 ಲೀಟರ್ ಹಾಲು ಕರಿತಾವೆ ಇವು ಅಂತ. ಇವ್ರ ಹತ್ರ ಈಗ ನೋಡಿ 10 ರಿಂದ 15 ಲೀಟರ್ ಕರೆಯೋ ತನಕ ಇದಾವೆ. 13, 14, 11:30, 12, 10:30 ಈ ರೀತಿ ಕರೆಯೋ ಹಸುಗಳು ಇವ್ರ ಹತ್ರ ಇದಾವೆ. BMC दूध गरम करने का, उसी में दूध गरम करेगा. दूध गरम होता है, इसमें चिल देगा. दही जमाते क्या रोज? ನೋಡೋಣ. ನಮ್ಮ ಇವ್ರು ಬಂದು ಓಂ ಗಂಗಾ ಗಿರ್ ಗೌಶಾಲ ಅಂತ ಹೇಳಿದ್ನಲ್ಲ ನಾನು.
ಸರ್ ಅಲ್ಲಿ ಬಂದು ದಿನಕ್ಕೆ ಇವ್ರ ಹತ್ರ 30 kg ತುಪ್ಪ ಪ್ರತಿದಿನ ಆರ್ಡರ್ MOU ಇದೆ. ಪ್ರತಿದಿನ ದಿನಕ್ಕೆ 30 kg ಕಂಪಲ್ಸರಿ ಕೊಡಲೇಬೇಕು. ಯಾವ ರೀತಿ ಮಾಡ್ತಾರೆ ಅಂದರೆ ಹಾಲು ಕರ್ಬಿಟ್ಟು ನೋಡಿ BMC ಮಿಷಿನಲ್ಲಿ ಹಾಕ್ಕೊಂತಾರೆ. ಇದರಿಂದ ಹಾಲು ತೆಗೆದು ಆ ಮಿಷಿನಲ್ಲಿ ಹಾಲು ಕಾಯಿಸ್ತಾರೆ. ಹಾಲು ಕಾಯಿಸಿದ್ಮೇಲೆ ಅದನ್ನ ತೆಗೆದು ಮೊಸರು ಮಾಡಾದ್ಮೇಲೆ ಇದ್ರಲ್ಲಿ ಮಜ್ಜಿಗೆ ಕಡಿಯೋ ಮಿಷಿನು ಮಜ್ಜಿಗೆ ಕಡ್ಕೊಂತಾರೆ. ಈ ರೀತಿ ತುಪ್ಪ ಮಾಡಿ ಪ್ರತಿದಿನ 30 kg ಕೊಡಲೇಬೇಕು. ಒಂದು MOU ಮಾಡ್ಕೊಂಡಿದ್ದಾರೆ ಒಂದು ಕಂಪ್ನಿ. ಪ್ರತಿದಿನ 30 kg ಕೊಡಲೇಬೇಕು. ತುಪ್ಪ ಇವ್ರ ಹತ್ರ 2,500 ರೂಪಾಯಿ 1 kg. 2,500 ರೂಪಾಯಿ. BK ಅಯ್ಯರ್ ಅಂತ ಇವರು ಗೀರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ನಾವು ಇಷ್ಟೊತ್ತು ನೋಡ್ಕೊಂಡ್ ಬಂದ್ವಲ್ಲ, ಬರೀ ಇನ್ನ ಒಂದು ಗೋಶಾಲೆ ಬೆಳಗ್ಗೆ ನೋಡ್ತಾ ಇದ್ರು, ಸಂಜೆ ಆದ್ರೂ ಇನ್ನೂ ಮುಕ್ತಾಯ ಆಗಿಲ್ಲ. ಈ ತರ ನಮ್ಗೆ ಗೊತ್ತಿರೋರು ಒಂದು 10 ಗೋಶಾಲೆಗಳು ಇಲ್ಲಿ ಪರಿಚಯಿಸ್ತಿದ್ದಾರೆ. ಒಳ್ಳೊಳ್ಳೆ ನಂಬರ್ ಬ್ರೀಡರ್. ಹೌದು, ನಂಬರ್ 1 ಬ್ರೀಡರ್ ಅಂತಾರಲ್ಲ ಆ ರೀತಿ. ನೋಡಿ ಯಾವ ರೀತಿ ಪ್ಯಾಕಿಂಗ್ ಇದೆ ಅಂದ್ರೆ ನೋಡಿ, ಬನ್ನಿ ಮಿಷಿನಲ್ಲಿ ಹಾಕಿ ನೋಡಿ ಈ ರೀತಿ ಬೆಣ್ಣೆ ತೆಗಿತಾರೆ. ತುಪ್ಪ ನೋಡಿ ಯಾವ ರೀತಿ ಪ್ಯಾಕಿಂಗ್ ಇದೆ ಅಂದ್ರೆ ಓಕೆ, ನೀವು ವಿದೇಶಕ್ಕೆ ಬೇಕಾದ್ರೂ ಸಹ ಕಳಿಸ್ಬೋದು. ಹೌದು ಸರ್. ಒಳಗಡೆ ನೋಡಿ ಇದಿದೆ, ಏನೋ ಥರ್ಮಾಕೋಲ್ ಹಾಕಿದ್ದಾರೆ. ಅದ್ರೊಳಗಡೆ ತುಪ್ಪ ಹಿಂಗೆ ಇಡ್ತಾರೆ. ಇದ್ರ ಮೇಲೆ ಪ್ಯಾಕಿಂಗ್ ನೋಡಿ ಇದಿರ್ತಾರೆ. ನೀವು ಬಿಸಾಕಿದ್ರು ಏನೂ ಆಗಲ್ಲ ಇದು. ಹೌದು ಸರ್, ಫುಲ್ ಸೇಫ್ಟಿ ಇರುತ್ತೆ. ನೋಡಿ ಯಾವ ರೀತಿ ಇದು ಪ್ಯಾಕಿಂಗ್ ಮಾಡಿದ್ದಾರೆ ಅಂದರೆ ಹೌದು, ಇಡೀ ಇಂಡಿಯಾದಲ್ಲಿ ಯಾರೂ ಮಾಡಿರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಬ್ರೀಡ್ ಇದು. ಹೌದು ಸರ್, ಫುಲ್ಲು ನ್ಯಾಚುರಲ್ ಆಗೇ ಮಾಡ್ತಾರೆ. ಇಡೀ 135 ಗೋಶಾಲೆಗಳಲ್ಲಿ ಭಾರತದಲ್ಲಿ ಇವ್ರದ್ರಲ್ಲಿ ಫಸ್ಟ್ ಇವ್ರದೇ ರೆಕಗ್ನೈಸ್ ಆಗಿರೋದು. ಈ ಥರ ಫಸ್ಟು ಇವ್ರದೇನಂತೆ ರಾಷ್ಟ್ರೀಯ ಗೋಕುಲ್ ಮಿಷನಲ್ಲಿ ನಮ್ಮ ಏನೋ ಅವಾರ್ಡ್ ತೊಗೊಂಡು ಸಬ್ಸಿಡಿ ಎಲ್ಲ ಸಿಕ್ಕಿರೋದು ಇದೊಂದೇ ಗೋಶಾಲೆಗೆ ಅಂತ. ಯಾಕಂದರೆ ಎಲ್ಲ ಕಡೆ ಫ್ರಾಡ್ಗಳು ಮಾಡ್ತಾರೆ. ಆದರೆ ಇವ್ರು ಈ ರೀತಿ ಮಾಡ್ತಾ ಇಲ್ಲ. ಅವೆಲ್ಲ ಅವ್ರು ಏನು ಹೇಳಿದ್ರು ಅಂದ್ರೆ 30 ವರ್ಷದಿಂದ ಎಮ್ಮೆಗಳು ಸಾಕ್ತಾ ಇದ್ರಂತೆ. ಈ ಕಳೆದ 30 ವರ್ಷದಿಂದ ಎಮ್ಮೆಗಳೆಲ್ಲ ಸೇಲ್ ಮಾಡಿಬಿಟ್ಟು ಬರೀ ಗೀರಾಸುಗಳಲ್ಲಿ, ಅದು ಏನು ಯಾರ್ಯಾರು ಟಾಪ್ ಬ್ರೀಡರ್ ಇದ್ರು ಆ ಕಾಲಕ್ಕೆ ಅವರು 50 ಲಕ್ಷ 1 ಕೋಟಿ ಕೊಟ್ಟು ಹಸುಗಳು ತೊಗೊಂಬಂದು ಆ ಒಂದು ತಳಿಗಳು ಅಭಿವೃದ್ಧಿ ಮಾಡ್ಕೊಂಬಂದು ಇವತ್ತು ಹಾಲಿಂಗ್ ನಿಲ್ಸಿರೋದು ಅವರು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ಯಾಕಿಂಗ್ ಅಂತ. ಓಕೆ ಸರ್. ಸರ್ ಅಲ್ಲಿ ಹಾಲು ಹಾಕ್ತಿದ್ದೀರಾ ಸ್ವಲ್ಪ ನೋಡ್ಬೋದು? ಹೌದು, ನೋಡಿ ಬನ್ನಿ. ಈಗ ಹಾಲು ಕರ್ಕೊಂಬಂದ್ರಲ್ಲ, ನೋಡಿ ಕರ್ಕೊಂಬಂದಿರೋದು ಈ ರೀತಿ BMC ಮಿಷಿನ್ ಬರ್ತಾರೆ ನೋಡಿ. ಇಲ್ಲಿ ಏನು ಪ್ರೊಸೆಸ್ ಸರ್? ಏನಾಗ್ತದೆ? ಚಿಲ್ಲಿಂಗ್ ಸರ್, ಸುಮ್ಮನೆ ತಿರ್ತಾ ಇರುತ್ತೆ. 4 ಹೀಟ್ ಆಗುತ್ತೆ ಇಲ್ಲಿ? ಹೀಟ್ ಆಗಲ್ಲ, ಕೋಲ್ಡ್ ಆಗುತ್ತೆ. ನೋಡಿ ಅಲ್ಲಿ ಹಾಲು ಹಾಕಿರೋದು 34 ಡಿಗ್ರಿ. ಬನ್ನಿ ನೋಡಿ, 34 ಡಿಗ್ರಿ ಇದೆ ಪ್ರೆಸೆಂಟು ಅದು ಟೆಂಪ್ರೇಚರು. ಕೂಲಿಂಗ್ ಆಗ್ತಾ 4 ಡಿಗ್ರಿಗೆ ಬರಬೇಕು. 4 ಡಿಗ್ರಿ ಬಂದಾದ್ಮೇಲೆ 4 ಡಿಗ್ರಿಗೆ ಬಂದರೆ ಅದು ಒಂದಿನ ಆದರೂ ಹಾಲಿರುತ್ತೆ. ಬೆಳಗ್ಗೆ ಅವ್ರು ಇದನ್ನ ತೆಗೆದು ಹೋಟ್ಲುಗಳಿಗೆ ಮತ್ತೆ ಸಪ್ಲೈ ಮಾಡ್ತಾರೆ. ಅಲ್ಲ ಸರ್, ನಮ್ಮ ಕಡೆ ಎಲ್ಲ ಹೀಟ್ ಮಾಡ್ಬಿಟ್ಟು ಆಮೇಲೆ ಇದು ಮಾಡ್ತಾರೆ. ಇಲ್ಲ ಹೀಟ್ ಮಾಡಲ್ಲ ಇವರು. ಹೋಟ್ಲುಗಳಿಗೆ ಕೊಡೋದು ಹಂಗೆ ಡೈರೆಕ್ಟಾಗಿ? ಹೌದು. ಇವ್ರದ್ದಿಲ್ಲೇ 100 ರೂಪಾಯಿಂದ ಹಾಲು ಹೋಗ್ಬಿಡುತ್ತೆ. ಎಲ್ಲ ಬುಕ್ಕಿಂಗು. ಇವ್ರು ಯಾವುದಕ್ಕೂ ಹೋಗಂಗಿಲ್ಲ. ನೋಡಿ ತುಪ್ಪಕ್ಕೆ ಇನ್ನೋವಾ ಕಾರ್ ಬಂದಿದೆ. ಕಾರ್ ತುಂಬ ಡಿಕ್ಕಿ ಜೋಡಿಸ್ಕೊಂತ ಇದ್ದಾರೆ. ಡೈಲಿ ಸಾಯಂಕಾಲ ಆದರೆ ತುಪ್ಪ ಎತ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಅಷ್ಟೇ. ಓಕೆ. ನಮ್ಮದು ಏನೋ ಹೇಳ್ತಾರೆ, ಒರಿಜಿನಲ್ ಇದ್ರೆ ಉಡ್ಕೊಂಬರ್ತಾರೆ ಅಂತಾರೆ ಗ್ರಾಹಕರೆಲ್ಲ. ಆ ರೀತಿ ಇವ್ರದ್ದು ಪ್ಯೂರ್ ಇರೋದ್ರಿಂದ. ಅಲ್ಲ ಸರ್, ನಾವೇನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಕಷ್ಟಪಟ್ಟು ಮಾಡಿದ್ರೆ ಹುಡ್ಕೊಂಡು ಬರ್ತಾರೆ, ಮತ್ತೆ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದೇ ಸರ್ ನಾನು ಹೇಳೋದು, ನಿಸ್ವಾರ್ಥ ಸೇವೆ ಅಂತಾರಲ್ಲ. ನಮ್ದು ಶ್ರದ್ಧೆ ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಯಾವುದೇ ಕೆಲಸದಲ್ಲೂ ಪರಿಶ್ರಮ ಬಿಟ್ಟರೆ ಸಕ್ಸಸ್ ಅನ್ನೋದಿದೆ. ಸಡನ್ ಆಗಿ ನಾನು ಒಂದೇ ಸರ್ತಿ ಸಕ್ಸಸ್ ಕಾಣೋದ್ರಲ್ಲಿ ಆಗಲ್ಲ. ಈಗ ನೋಡಿ, ಅವರು 30 ವರ್ಷದಿಂದ ಈ ಗಿರಸುಗಳಲ್ಲಿ ಅಭಿವೃದ್ಧಿ ಮಾಡ್ಕೊಂಡ್ಬಂದು ಇವತ್ತು ಸಕ್ಸಸ್ ನಿಂತಿದ್ದಾರೆ. ಮಾಡಿದ ತಕ್ಷಣ ಒಂದೇ ಸರ್ತಿ ಸಕ್ಸಸ್ ಆಗಲ್ಲ. ಹೌದು. ಇಂಥವ್ರ ಹತ್ರ ನಾವು ತಿಳ್ಕೊಂಡು ಇವ್ರೊಂದು ಪರಿಣಿತಿ ನಾವೊಂದು ಅಳವಡಿಸ್ಕೊಂಡ್ರೆ ನಮಗೂ ಅನುಕೂಲ ಆಗ್ತದೆ. ನಾವು ಇವಾಗ ಹೊಸದಾಗಿ ಯುವಕರು ಬರ್ತೀವಿ, ಏನೂ ಗೊತ್ತಿರಲ್ಲ. ಇವ್ರು ನೋಡಿ ಇದ್ರಲ್ಲಿ ಎಷ್ಟೊಂದು ಪರಿಣಿತಿ ಇದೆ. ಇವ್ರ ಹತ್ರ ಸ್ವಲ್ಪ ತಿಳ್ಕೊಂಡು ನಾವು ಅದನ್ನ ನಮ್ಗೆ ಜೋಡಿಸ್ಕೊಂಡು ಹೋದ್ರೆ ನಮ್ಗೆ ಅನುಕೂಲ ಆಗುತ್ತೆ. ನಾವು 30 ವರ್ಷ ನಾವು ಕಳೆಯುವಂತ ಅವಶ್ಯಕತೆ ಇರಲ್ಲ. ಖಂಡಿತ ಅಲ್ವಾ? ಇವ್ರ ಅನುಭವ ನಾವು ಪಡ್ಕೊಂಬೋದು. ನೋಡಿ, ಅವ್ರು 70 ವರ್ಷ ಏಜ್ ಆಗಿದೆ. ಯಾರು ಕಂಡಿಡಿಯಕ್ಕೆ ಆಗಲ್ಲ. ವಯಸ್ಸು ಹುಡುಗ ಅವ್ರು ಓಡಾಡೋದು ನಾನು ಕೂಡ ಓಡಾಡಕ್ಕಾಗಲ್ಲ. ಅಷ್ಟೇ ಆಕ್ಟಿವ್ ಇದಾರೆ. ನೋಡಿ, ಈ ತರ ಮಜ್ಜಿಗೆ ಮಾಮೂಲಿ ನಾವು ಕೋಲಲ್ಲಿ ಕಡಿತೀವಲ್ಲ, ಇವ್ರು ಬಲ್ಕಲ್ಲಿ ಮಾಡೋದ್ರಿಂದ ಆ ರೀತಿ ಕೋಲ್ ಮಾಡ್ಬಿಟ್ಟಿದ್ದಾರೆ. ಸೇಮ್ ನಾವು ಹಳೆ ಕಾಲದಲ್ಲಿ ಯಾವ ರೀತಿ ದಾರ ಹಾಕಿ ಎಳಿತಾ ಇದ್ವಲ್ಲ, ಅದಕ್ಕೆ ನೋಡಿ ಕೆಳಗಡೆ ಕೋಲೆ ಇದೆ. ಸೇಮ್ ಅದೇ ಟೈಮಿಂಗ್ಸ್ 2 ಕಡೆ ಆಂಟಿ ಕ್ಲಾಸ್ ಸುತ್ತತ್ತೆ. ಈ ರೀತಿ ಮೊಸರು ಇಟ್ಬಿಟ್ಟು ಬೆಣ್ಣೆ ಕಡ್ಕೊಂತಾರೆ. ಮೊಸರು ಇಟ್ಟಿರ್ತಾರೆ, ಅದ್ರಲ್ಲಿ ಇಡ್ತಾರೆ. ಮೊಸರು ಇಡ್ತಾರೆ. ನಮ್ಮ ಫಾರ್ಮಲ್ಲಿ ಇದೆ, ನೀವು ನಮ್ಮ ಬೇಗೂರಲ್ಲೇ ನೋಡ್ಬೋದು. ನೋಡಿ, ನಾನು ಗೀರ್ಗೆ ಹೋಗುತ್ತೆ ನಮ್ಮ ಇವ್ರು ಗೊಂಡಲ್ ಅವ್ರ ಹತ್ರ ತಗೊಂಬಂದಿದ್ದೀನಿ. ನನ್ನ ಹತ್ರ ಇರೋದು 3 ಲಕ್ಷ ರೂಪಾಯಿ ಮಿಷಿನ್. ಶ್ರೀಗಂಧದ ಗಟ್ಟಿಗೆ ನನ್ನ ಹತ್ರ ಇರೋದು. ನೋಡ್ಬೋದು ನಡೀರಿ. ಅದು ಆಯುರ್ವೇದಿಕ್ ಮೆಡಿಸಿನ್ಗೆ ಹೋಗ್ಬೇಕು ಅಂದ್ರೆ ಗಂಧದ ಗಟ್ಟಿಗೆ ಇದ್ರೆ ಅದು ಪ್ಯೂರಿಟಿ ಬರೋದು. ಹಿಂದಿನ ಕಾಲದಲ್ಲೆಲ್ಲ ಗಂಧದ ಗಟ್ಟಿಗೆ ನನ್ನ ಹತ್ರ ಕಡಿತಾ ಇರಲಿಲ್ಲ. ಆಗಿನ ಕಾಲದಲ್ಲಿ ಪ್ರಾಚೀನ ಪದ್ಧತಿ ಅದು. ಅದರಿಂದ ನಾನು ಅದನ್ನೇ ತಂದು ಅಳವಡಿಸಿದ್ದೀನಿ ನಮ್ಮ ಫಾರ್ಮಲ್ಲಿ. ಓಕೆ ಸರ್, ಇಲ್ಲಿ ಏನು ಮಾಡೋದು ಈಗ? ಸರ್, ಇದು ಹಾಲು ಕಾಯಿಸೋಕ್ಕೆ ತುಪ್ಪ ಮಾಡ್ತಾರಲ್ಲ, ಹಾಲು ಕಾಯಿಸ್ಕೊಬೋದು, ತುಪ್ಪನೂ ಕಾಯಿಸ್ಕೊಬೋದು. ಇದರಲ್ಲೇ ಓಕೆ ಎರಡೂ ಮಾಡ್ಬೋದು. ಅದು ಆಟೋಮೆಟಿಕ್ ಸುತ್ತಾ ಇರುತ್ತೆ, ತಳ ಹಿಡಿಯಲ್ಲ. ಓಕೆ ನೋಡಿ ಪ್ಯಾಕಿಂಗ್ ಕವರು ಒಳ್ಳೆ ಬ್ರ್ಯಾಂಡೇ ಮಾಡಿಬಿಟ್ಟಿದ್ದಾರೆ. ಹೌದು.
ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರ. ಹೌದು. ಈಗ ಇದನ್ನ ಬಾಕ್ಸ್ ಮಾಡ್ತಾರೆ ಅಷ್ಟೇ ಅವರು. ಓಕೆ ಓಕೆ ಓಕೆ. ಈ ಥರ ಮಾಡಿ ಈಗ ಅವೆಲ್ಲ ನಿಮ್ಗೆ ತೋರಿಸೋದಲ್ಲ. ಹಾಂ ನೋಡಿ ಸಾರು ಮಾಡಿ ತೋರಿಸ್ತಾರೆ ನೋಡಿ ಅವ್ರ ಎಕ್ಸ್ಪೀರಿಯನ್ಸ್ ನೋಡಿ. ನೋಡಿ ರೆಡಿ ರೆಡಿ. ಇದ್ರೊಳಗಡೆ ಥರ್ಮೋಕೋಲ್ ಇಕ್ಕಿದ್ರೆ ನಾವು ಹಾಂ ಪ್ಯಾಕಿಂಗ್ ರೆಡಿ. ಓಕೆ. ನೀವು ಎಲ್ಲೇ ಬಿಸಾಕಿದ್ರು ಏನೂ ಆಗಲ್ಲ. ಏನಾಗಲ್ಲ. ಹೌದು. ನೋಡಿ ಇನೋವಾ ಕಾರಲ್ಲಿ ಸರ್ ಈಗ ಎಲ್ಲ ಡಿಸ್ಪ್ಲೇ ತಗೋಕೆ ರೆಡಿ ಆಗಿದೆ ಸರ್. ಈ MOU ಮಾಡ್ಕೊಂಡಿದ್ದಾರೆ. ಇದು ಇನೋವಾ ಕಾರಲ್ಲಿ ಡೆಲ್ಲಿ ಬರ್ತಾರೆ. ನೋಡಿ ಈಗ ಸಂಜೆ 6:15 ಬಂದು ತುಪ್ಪ ಅವ್ರದ್ದು ಏನಿದ್ರೆ 25 ಬಾಕ್ಸ್ ರೆಡಿಯಾಗಿ ಜೋಡಿಸ್ಬಿಡ್ಬೇಕು ಅವ್ರಿಗೆ. 25 ಬಾಕ್ಸ್? ಹೌದು ಹೌದು ಹೌದು. ಪಾಪ. ಹಾಂ ಸರ್ 25 ಬಾಕ್ಸ್ ಅಂದರೆ ಏನಾಯಿತು? 2,500 ಒಂದಿನ ಲೇಟ್ ಆದ್ರೂ 50 ಬಾಕ್ಸ್ ಇರ್ತದೆ ಅವ್ರದ್ದು. ಅವ್ರ ಕಾರ್ ತುಂಬ ಎಷ್ಟಿದ್ರು ಅವ್ರಿಗೆ MOU ಇವ್ರು ಎತ್ಕೊಂಡು ಹೋಗ್ತಾ ಇರ್ತಾರೆ. ಮಿನಿಮಮ್ ಅವ್ರು ಅಷ್ಟು ಕೊಡಲೇಬೇಕು. ಸೊ ಅದಕ್ಕೆ ಏನು ಹೊರಗಡೆ ಹಸು ಕೊಡೋದಾಗ್ಲಿ ಆ ಥರ ಆಗಲಿ ಏನು ಅದಕ್ಕೆ ಅವ್ರು ಹೇಳೋದು ನಾನು ಹಾಲು ಕರಿ ಹಸುಗಳು ಯಾರಿಗೂ ಕೊಡಲ್ಲ. ಏನೋ ನೀವು ರಿಕ್ವೆಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಅದೊಂದು 100 ಕೇಳಿದೆ ಅವ್ರ ಹತ್ರ. ಅವ್ರು ಏನು ಹೇಳ್ತಾ ಇದ್ರೆ 30 ಹಸು ಕೊಡ್ತೀನಿ, 30 ಈಫರ್ಗಳು ಕೊಡ್ತೀನಿ. ಆ 30 ಹಸುನಲ್ಲೂ ಪ್ರೆಗ್ನೆಂಟ್ ಇರೋದೇ ಜಾಸ್ತಿ ಕೊಡೋದು. ನಾನು ಬರೀ ಹಾಲು ಕರಿಯೋದೇ ಕೊಟ್ರೆ ನಿಮ್ಗೆ ನನಗೆ ತುಪ್ಪದ MOU ಇರೋರು ನಾನು ಇದು ಮಾತು ತಪ್ಪದಂಗೆ ಆಗತ್ತೆ. ನಾನು ಮಾತು ತಪ್ಪೋನ್ ಆಗಲ್ಲ. ಹಸುಗಳೇ ನಾನು ಬೇರೆಯವ್ರು ಕೊಡ್ತಾ ಇಲ್ಲ. ಅಂಥದ್ರಲ್ಲೂ ನೀವು ಇಷ್ಟೊಂದು ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಹೆಸರು ಇರೋದ್ರಿಂದ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸರ್ ಗುಜರಾತ್ ಗಾಡಿ ನೋಡಿ. ಹೌದು ಗುಜರಾತ್. ನಮ್ಮ ಗೋಶಾಲ ಬೋರ್ಡ್ ಬೇಕಾದ್ರೆ ಇಲ್ಲಿ ಅವ್ರದ್ದು ಹತ್ರ ತಗೊಂಡ್ಬರೋಣ ಬೇಕಾರೆ. ಮೋರ್ಬಿ ಹತ್ರ ಇರೋದು, ಮೋರ್ಬಿ ಹತ್ರ ಇದೀವಿ ನಾವು ಇವಾಗ. BK ಅಯ್ಯರ್ ಅಂತ ಅವರು. BK ಅಯ್ಯರ್ ಇಷ್ಟೊತ್ತು ಮಾತಾಡಿದ್ರಲ್ಲ ಅವರೇ ಗೀರ್ ಅಸೋಸಿಯೇಷನ್ ಪ್ರೆಸಿಡೆಂಟು, ಅವರೇ ಮಾಲೀಕರು. ಸುಮಾರು ಒಂದು 200-300 ಎಕರೆ ಓನರ್ ಅವರು. ಆದರೂ ಅವ್ರು ಸಿಂಪಲ್ ಆಗಿರ್ತಾರೆ. ಒಂದು 5 ಪೆಟ್ರೋಲ್ ಬಂಕ್ ಇದೆ, ಒಂದು 4-5 ಹೋಟ್ಲುಗಳಿದೆ. ಅವ್ರದ್ದು ಏನಂದ್ರೆ ನಮ್ಮ ದೇಶಿ ತಳಿ ಕಾಪಾಡ್ಕೊಂಬರ್ಬೇಕು. ಈ ಥರ ತಳಿ ಅವರು ಅದನ್ನ ಹೇಳೋದು. ನಮ್ಮ ಹಲವಾರು ನಮ್ಮ NDDB ನ್ಯಾಷನಲ್ ಗೌರ್ಮೆಂಟ್ಗೆ ಇವರಲ್ಲಿರೋ ಕರುಗಳು ಕೊಟ್ಟಿದ್ದಾರೆ. ಲೆಕ್ಕ ಹಾಕ್ಕೊಳ್ಳಿ. ತಳಿ ಈ ರೀತಿ ಅಭಿವೃದ್ಧಿ ಮಾಡಬೇಕು. ಯೂನಿವರ್ಸಿಟಿಗಳು ಅವ್ರು ಕೂಡ ಸಹ ಮಾಡಿದ್ರು. ಈ ಥರ ಯಾರು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಯೂನಿವರ್ಸಿಟಿ ಅಂದರೆ ಅವರೇ ಅದು ರೆಡಿ ಮಾಡಿ ರೈತರು ಕೊಡಬೇಕು. ಅವ್ರು 2-3 ಯೂನಿವರ್ಸಿಟಿ ಮಾಡೋ ಕೆಲಸ ನಾನು ಒಬ್ಬನು ಮಾಡ್ತಾ ಇದ್ದೀನಿ ಅಂತ ಇಷ್ಟೊತ್ತು ಅವ್ರು ಹೇಳಿದ್ದು ನಮಗೆ. ಹೌದು. ನೀವು ತಗೊಂಡೋಗಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ತಳಿ ಇದು ವೇಸ್ಟ್ ಮಾಡಬೇಡಿ. ನನ್ನ ಹತ್ರ ಇರೋದು 100% ರಿಸಲ್ಟ್ ನಿಮ್ಮ ಹತ್ರನೂ ಬರುತ್ತೆ. ಕಾಪಾಡ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಇದನ್ನ ನಾಶ ಮಾಡಬೇಡಿ. ಸಿಗಲ್ಲ ಈ ತಳಿಗಳು ಅಂತ ಹೇಳ್ತಾ ಇರೋದು. ಓಕೆ. ಈ ರೀತಿ ನಾವು ಬಂದು ನೋಡಿ 100 ಎಮ್ಮೆಗಳಲ್ಲಿ ಒಂದು ಯಾವುದೋ ಟಾಪ್ ಆಗಿರೋ ಸೆಲೆಕ್ಷನ್ ಮಾಡಿ ಗುಣ ಎಲ್ಲ ನೋಡಿ ಹಲ್ಲು ಬಾಯಿ ಎಲ್ಲ ನೋಡಿ ತಗೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಲ್ಲಿ ಎಷ್ಟಿದೆ ಸರ್ ಇದು? ನೋಡಿ ಸರ್ 6 6 ಹಾಂ. ಕೆಚ್ಚಲ್ ಟೈಟ್ ಆಗಿರಬೇಕು. ಮಲೆಗಳು ನೋಡಿ 4 ಗ್ಯಾಪ್ ಇರಬೇಕು. ಇಲ್ಲಿ ನೋಡಿ ಸರ್ ನೀವು ಕೈ ಇಟ್ಟಲ್ಲ ಸರ್. ನೋಡಿ ಸರ್ ರೈತರು ಆದ್ಮೇಲೆ ಇವೆಲ್ಲ ನೋಡ್ಬೇಕು ಸರ್. ಇವೆಲ್ಲ ಅಭ್ಯಾಸ ಇದ್ರೆ ನಾವು ತಗೊಳಕ್ಕಾಗೋದು. ನೋಡಿ ಗ್ಯಾಪ್ ಹೆಂಗಿದೆ ನೋಡಿ. ಮಲೆಗಳ ಹತ್ರ ನೋಡಿ. ಇದೇ ನಾವು ಬರೋದ್ರೆ ಏನ್ ಮಾಡ್ತಾರೆ, ಮಲೆಗಳು ಹಿಂಗ್ ಕೆಳಗಡೆ ಇರೋವು ಮೇಲೆ ಇರೋವು ಕೊಟ್ಟು ಅಮರ್ಸ್ಬಿಡ್ತಾರೆ. ಸರ್ ಏನ್ ಪ್ರೈಸ್ ಇದೆ ಸರ್? ಏನ್ ಹೇಳ್ತಾ ಇದಾರೆ ಸರ್? ಇವ್ರು ಇಲ್ಲಿ 3 ಲಕ್ಷ ಹೇಳ್ತಾ ಇದಾರೆ. 3 ಲಕ್ಷ ಒಂದು ಟೈಮ್ಗೆ 12 ಲೀಟ್ರು? ಹೌದೌದು. 12 ಲೀಟರ್ ಕರ್ದು ನೋಡ್ಬಿಟ್ಟು ಕಾಸು ತಗೊಂಡೋಗಿ ಇನ್ನೊಂದು 8 ದಿನದಲ್ಲಿ ಕರು ಹಾಕತ್ತೆ ಅಂತ ಹೇಳ್ತಾ ಇದಾರೆ.